ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ದುಂಡು ಮಲ್ಲಿಗೆ ಕನಕಾಂಬರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲಾದರೂ ಫಂಕ್ಷನ್ಗೆ ಇಲ್ಲ ಔಟ್ಸೈಡ್ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಹೂ ಬೇಕೇ ಬೇಕು. ಯಾರಿಗೆಲ್ಲ ಹೂ ಇಷ್ಟ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ಹೂಗಳನ್ನು ನಾವು 1-2-3 ಡೇಸ್ ಹೇಗೆ ಸೇಫಾಗಿ ಇಟ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಒಂದೊಂದು ಸರಿ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೂ ಒಂದೊಂದು ಸರಿ ಇದು ಹಾಳಾಗ್ತಾ ಇರುತ್ತೆ ಜಾಸ್ತಿ ಕೂಲಾಗಿ. ಸೊ ಆವಾಗ ಇದನ್ನು ಹೀಗೂ ಕೂಡ ನೀವು ಸ್ಟೋರ್ ಮಾಡೋದ್ರಿಂದ ಇದು 1 ವೀಕ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ನೀವು ಬಟ್ಟೆ ಬ್ಯಾಗ್ಗಳು, ಇವಾಗ ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾದರೂ ತಂದಿರ್ತೀರಲ್ವ, ಬಟ್ಟೆಯಲ್ಲಿನೂ ಕೂಡ ಈ ಒಂದು ಬ್ಯಾಗ್ಗಳ ಕೊಡ್ತಾರೆ. ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಅವನ್ನ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನಾವು ವಿಡಿಯೋದಲ್ಲಿ ತೋರಿಸಿದಾಗೇನೆ ಇದ್ರ ಒಳಗಡೆ ಹೂಗಳನ್ನು ಇಟ್ಟು ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಆಮೇಲೆ ಇದ್ರ ಮೇಲ್ಗಡೆ ಒಂದು ದಾರ ಅಥವಾ ಈ ರೀತಿ ರಬ್ಬರ್ನ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು 1 ವೀಕ್ ಅಥವಾ 15 ಡೇಸ್ ಇಟ್ಟರು ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಕೂಲ್ ಅಷ್ಟೊಂದು ಹತ್ತೋದಿಲ್ಲ ಅಲ್ವಾ. ಸೊ ಹಾಗಾಗಿ ಫ್ರಿಜ್ ಜಾಸ್ತಿ ಕೂಲ್ ಆದ್ರೂ ಈ ಒಂದು ಹೂಗಳು ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜೀನ್ಸ್ಗಳನ್ನು ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಒಂದು ಬಟ್ಟೆ ತೆಗೆದುಕೊಳ್ಳೋಕೆ ಹೋದ್ರೆ ಎಲ್ಲಾನು ಬಿದ್ದು ಈ ರೀತಿ ಫೋಲ್ಡಿಂಗ್ ಎಲ್ಲಾನು ಹಾಳಾಗ್ತಾ ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ದೇನೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸಿದಾಗೇನೆ ಫಸ್ಟ್ ಇದನ್ನ ಎರಡೂ ಕಡೆನೂ ಈ ರೀತಿ ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಫಸ್ಟ್ ಫ್ರಂಟ್ ಇಂದ ಈ ರೀತಿ ಮಾಡಿಕೊಂಡು ಕೆಳಗಿನ ಭಾಗನ ಇನ್ನೊಂದ್ಸರಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಮೇಲಿನ ಪಾರ್ಟ್ ಅಲ್ಲಿ ಕೆಳಗಡೆ ಇರುವಂತ ಲೆಗ್ಸ್ ಪಾರ್ಟ್ ಇದೆ ಅಲ್ವಾ, ಅದನ್ನ ನೀವು ಅದ್ರೊಳಗಡೆ ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸ್ಕೊಂಡು ನೀವು ಫೋಲ್ಡ್ ಮಾಡೋದ್ರಿಂದ ಈ ಫೋಲ್ಡಿಂಗ್ ನೀವು ಎಷ್ಟು ನೀವು ಓಪನ್ ಮಾಡೋವರೆಗೂ ಅದು ಓಪನ್ ಆಗೋದಿಲ್ಲ, ಎಷ್ಟು ನೀಟಾಗಿ ಫೋಲ್ಡ್ ಆಗ್ತಾ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು ಅಥವಾ ಪ್ಯಾಂಟ್ಗಳನ್ನು ಸ್ಟೋರ್ ಕೂಡ ಮಾಡ್ಬೋದು. ಹಾಗೆಯೇ ಫೋಲ್ಡಿಂಗ್ ಕೂಡ ಬೇಗನೆ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಮಿರರ್ಗಳು. ನಾವು ಮಿರರ್ಗಳನ್ನು ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದು ಹಾಗೇನೆ ಹೇಗಿರುತ್ತೆ ಹಾಗೇನೆ ಡಸ್ಟ್ ಕುಂತ್ಕೊಂಡ್ಬಿಡುತ್ತೆ. ಹಾಗೇನೆ ಸ್ಪೆಷಲಿ ಬಾತ್ರೂಮಲ್ಲಿ ಆಗಿರ್ಬೋದು ಅಥವಾ ಬೈಕ್ಗಳ ಮಿರರ್ಗಳು ಏನಾಗ್ತಾ ಇರುತ್ತೆ, ನಾವು ಕ್ಲೀನ್ ಮಾಡಿದಾಗೆಲ್ಲ ಒಂದು ಸ್ವಲ್ಪ ನೀರಿನ ಹನಿ ಬಿದ್ರೂ ಅದೆಲ್ಲನೂ ನೀರಿನ ಕಲೆಗಳು ಹಾಗೇನೆ ಕೂತ್ಕೊಂಡ್ಬಿಡುತ್ತೆ. ಸೊ ಸ್ಪೆಷಲಿ ಇದು ಬಾತ್ರೂಮಲ್ಲಿ ಇರುವಂತಹ ಮಿರರ್ಗಳಿಗೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಜಸ್ಟ್ ಈ ರೀತಿ ಆಲೂಗಡ್ಡೆನ ಒಂದು ಸಣ್ಣ ಪೀಸನ್ನು ಕಟ್ ಮಾಡಿಬಿಟ್ಟು ಅದನ್ನು ಈ ರೀತಿ ರಬ್ ಮಾಡಿ ನಂತರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಮಿರರ್ ಮೇಲೆ ಒಂದು ಸ್ವಲ್ಪ ನೀರನ್ನು ಏನಾದರೂ ಬಿದ್ದರೆ ಆ ನೀರಿನ ಕಲೆಗಳು ಏನು ಅಂಟ್ಕೊಳ್ಳೋದಿಲ್ಲ. ಸೊ ನಾರ್ಮಲ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆಲೂಗಡ್ಡೆಯಿಂದ ಒಂದ್ಸರಿ ಮಿರರ್ನ ಕ್ಲೀನ್ ಮಾಡ್ಕೊಂಡು ನೋಡಿ. ಬೈಕ್ಗಳಾಗಿರ್ಬೋದು, ಕಾರ್ಗಳು ಮತ್ತು ಬಾತ್ರೂಮಲ್ಲಿರುವಂಥ ಮಿರರ್ಗಳನ್ನು ಈ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ನೋಡಿ, ನಿಮಗೇನೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಮೊದಲಿದ್ದಕ್ಕೂ ಇವಾಗೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ಪೌಡರ್ಗಳ ಡೇಟ್ ಬಾರ್ ಆಗಿರ್ಬೋದು ಅಥವಾ ನೀವು ಯೂಸ್ ಮಾಡ್ತೇನೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಅದನ್ನು ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೀ ಗ್ಲಾಸನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಈ ಒಂದು ಪೌಡರ್ನ ಹಾಕಿ ಮೇಲ್ಗಡೆ ಈ ರೀತಿ ತೆಳುವಾದಂತಹ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಒಂದು ಬಟ್ಟೆನ ಹಾಕಿ ರಬ್ಬರ್ನ ಹಾಕಿ ಇಟ್ಬಿಡಿ. ಇದನ್ನು ನೀವು ಬಟ್ಟೆಗಳೆಲ್ಲ ಜೋಡಿಸ್ಕೊಂಡಿರ್ತೀರಲ್ವ, ಹೊಸ ಬಟ್ಟೆಗಳು ಒಂದೊಂದು ಸರಿ ಸ್ಮೆಲ್ ಬರ್ತಾ ಇರುತ್ತೆ, ಅಲ್ಲಿ ನೀವು ಈ ಒಂದು ಬಾಕ್ಸನ್ನು ಇಡೋದ್ರಿಂದ ಬಟ್ಟೆಗಳಲ್ಲಿ ಬರುವಂಥ ಕಾಕ್ರೋಚ್ಗಳಾಗಿರ್ಬೋದು, ಇಲಿಗಳಾಗಿರ್ಬೋದು ಏನೂ ಬರೋದಿಲ್ಲ. ಹಾಗೇನೆ ಒಂದೊಳ್ಳೆ ಸ್ಮೆಲ್ ಇರುತ್ತೆ ಕಬೋರ್ಡ್ ಓಪನ್ ಮಾಡಿದ್ರೆ. ಬಟ್ ಸೊ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗೋಲ್ಡ್ ಜ್ಯುವೆಲ್ರೀಸ್ಗಂತ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ಗಳನ್ನೇ ಜಾಸ್ತಿ ಇಷ್ಟಪಡ್ತೀವಿ. ಯಾಕಂದರೆ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ, ಹಾಗೆ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಆದರೆ ಒಬ್ರೊಬ್ಬರಿಗೆ ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ಗಳನ್ನು ವೇರ್ ಮಾಡಿದಾಗ ಕಿವಿಯೆಲ್ಲ ರ್ಯಾಸಸ್ ಆಗ್ತಾ ಇರುತ್ತೆ. ಸೊ ಆವಾಗ ಅದನ್ನು ವೇರ್ ಮಾಡೋದು ಅಷ್ಟೊಂದು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಸೊ ಆವಾಗ ನೀವು ಯಾರೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಇಷ್ಟಪಡ್ತಾ ಇರ್ತೀರಲ್ವ, ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜ್ಯುವೆಲ್ರೀಸ್ಗಳನ್ನು ವೇರ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಬೆಳ್ಳುಳ್ಳಿಯಲ್ಲಿ ಈ ಒಂದು ಕಿವಿ ಓಲೆನ ಜಸ್ಟ್ ಈ ರೀತಿ ಚುಚ್ಚಿ ವೇರ್ ಮಾಡೋದ್ರಿಂದ ಕಿವಿಯಲ್ಲಿ ರ್ಯಾಸಸ್ ಆಗಿರ್ಬೋದು, ಗಾಯ ಏನೂ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.